ಮುಖ್ಯವಾಗಿ ಯಾತ್ರಾ ಸ್ಥಳಗಳಲ್ಲಿ, ನದಿ ತೀರಗಳು, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಗಳಲ್ಲಿ ಜನಗಳು ಅತಿ ಭಕ್ತಿ ಮತ್ತು ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ನಾವು ದೇಶದ ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಕಂಡಿದ್ದೇವೆ. ಈಗ ಏನು ಮಹಾಕುಂಭ ಅನ್ನುವಂತಹ ಒಂದು ಪರ್ವಕಾಲ ತ್ರಿವೇಣಿ ಸಂಗಮವಾದಂತಹ ತೀರ್ಥರಾಜ ಪ್ರಯಾಗದಲ್ಲಿ ನಡೀತಾ ಇದೆ. ಇದು ಸಮಸ್ತ ಹಿಂದೂಗಳ ಒಂದು ಶ್ರದ್ಧಾ ಉತ್ಸವವಾಗಿದೆ. ಈ ಉತ್ಸವದಲ್ಲಿ, ಈ ಪರ್ವಕಾಲದಲ್ಲಿ ದೇಶದ ಮತ್ತು ವಿದೇಶದ ಅನೇಕ ಲಕ್ಷ ಕೋಟಿ ಸಂಖ್ಯೆಯ ಆಸ್ತಿಕರು ಇದರಲ್ಲಿ ಪುಣ್ಯತೀರ್ಥ ಸ್ನಾನಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಅನೇಕರು ಸ್ನಾನವನ್ನು ಅಲ್ಲಿ ಮಾಡಿದ್ದಾರೆ. ಇಂದು ಈ ಮೌನಿ ಅಮಾವಾಸ್ಯ ನಿಮಿತ್ತವಾಗಿ ಹೆಚ್ಚಿನ ಜನಸಂದಣಿ ಅಲ್ಲಿ ಸೇರಿದ ಹಿನ್ನೆಲೆಯಲ್ಲಿ ಅಲ್ಲಿ ಕಾಲ್ತೊಳಿತಕ್ಕೆ ಬಲಿಯಾಗಿ ಅನೇಕರು ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾವು ಕೇಳಿ ನೋಡಿ ತಿಳಿದಿದ್ದೇವೆ. ಇದು ಅತ್ಯಂತ ವಿಷಾದನೀಯವಾದಂತಹ ಒಂದು ಸಂಗತಿ. ಮುಖ್ಯವಾಗಿ ಉತ್ತರ ಪ್ರದೇಶ ಸರ್ಕಾರ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಬಿಗು ಬಂದೋಬಸ್ತುಗಳನ್ನು ಮತ್ತು ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡಿದ್ದಾರೆ. ನಮ್ಮ ಜನಗಳು ಕೂಡ ನಾವು ಸ್ವಯಂ ಜಾಗೃತರಾಗಿರಬೇಕು ಮತ್ತು ಸಂಯಮನ ಅದನ್ನು ನಾವು ಪಾಟಿಸಬೇಕು. ಜೊತೆಯಲ್ಲಿ ಅಲ್ಲಿರುವಂತಹ ನೀತಿ ನಿಯಮಗಳನ್ನು ನಾವು ಅದಕ್ಕೆ ಬೆಲೆ ಕೊಡಬೇಕು. ಅದನ್ನು ಅನುಸರಿಸಿದರೆ ಈ ತರಹದ ಅಪಘಾತಗಳು ಅನ್ನೋದು ಯಾವ ಕ್ಷೇತ್ರದಲ್ಲಿ ಆಗಲಿ ಸಂಭವಿಸೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದಂತಹ ಎಲ್ಲ ಆಸ್ತಿಕ ಜನತೆಯ ಅವರಿಗೆ ಸದ್ಗತಿಯಾಗಲಿ ಅಂತ ನಾವು ದೇವರಲ್ಲಿ ಮುಖ್ಯವಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬದವರಿಗೆಲ್ಲ ಶಾಂತಿ ಮತ್ತು ಧೈರ್ಯವನ್ನು ಭಗವಂತ ನೀಡಲಿ ಅಂತ. ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಯಾವ ವಿಫಲತೆಯಿಂದ ಈ ಥರದ ಕಾಲ್ತುಳಿತದ ಒಂದು ಘಟನೆ ಆಗಿದೆ ಎಂಬುದನ್ನು ಸರ್ಕಾರ ಸೂಕ್ತವಾಗಿ ಅದನ್ನು ತನಿಖೆ ನಡೆಸಿ ಅದಕ್ಕೆ ಪರಿಹಾರ ಮತ್ತು ಜೊತೆಯಲ್ಲಿ ಇನ್ನೂ ಏನು ಫೆಬ್ರವರಿ ಮಧ್ಯದ ತನಕ ಈ ಯಾವ ಪ್ರಯಾಗರಾಜದಲ್ಲಿ ಸ್ನಾನದ ಸಂದರ್ಭ ಮಹಾಕುಂಭಮೇಳ ನಡೀತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕಾದರೂ ನಾವು ಇನ್ನೂ ಹೆಚ್ಚಿನ ಜನತೆಯೂ ಜಾಗ್ರತೆಯನ್ನು ವಹಿಸಬೇಕು, ಸರ್ಕಾರವೂ ಜಾಗ್ರತೆಯನ್ನು ವಹಿಸಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ಮುಖ್ಯವಾಗಿ ಯಾತ್ರಾ ಸ್ಥಳಗಳಲ್ಲಿ, ನದಿ ತೀರಗಳು, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಗಳಲ್ಲಿ ಜನಗಳು ಅತಿ ಭಕ್ತಿ ಮತ್ತು ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ನಾವು ದೇಶದ ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಕಂಡಿದ್ದೇವೆ. ಈಗ ಏನು ಮಹಾಕುಂಭ ಅನ್ನುವಂತಹ ಒಂದು ಪರ್ವಕಾಲ ತ್ರಿವೇಣಿ ಸಂಗಮವಾದಂತಹ ತೀರ್ಥರಾಜ ಪ್ರಯಾಗದಲ್ಲಿ ನಡೀತಾ ಇದೆ. ಇದು ಸಮಸ್ತ ಹಿಂದೂಗಳ ಒಂದು ಶ್ರದ್ಧಾ ಉತ್ಸವವಾಗಿದೆ. ಈ ಉತ್ಸವದಲ್ಲಿ, ಈ ಪರ್ವಕಾಲದಲ್ಲಿ ದೇಶದ ಮತ್ತು ವಿದೇಶದ ಅನೇಕ ಲಕ್ಷ ಕೋಟಿ ಸಂಖ್ಯೆಯ ಆಸ್ತಿಕರು ಇದರಲ್ಲಿ ಪುಣ್ಯತೀರ್ಥ ಸ್ನಾನಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಅನೇಕರು ಸ್ನಾನವನ್ನು ಅಲ್ಲಿ ಮಾಡಿದ್ದಾರೆ. ಇಂದು ಈ ಮೌನಿ ಅಮಾವಾಸ್ಯ ನಿಮಿತ್ತವಾಗಿ ಹೆಚ್ಚಿನ ಜನಸಂದಣಿ ಅಲ್ಲಿ ಸೇರಿದ ಹಿನ್ನೆಲೆಯಲ್ಲಿ ಅಲ್ಲಿ ಕಾಲ್ತೊಳಿತಕ್ಕೆ ಬಲಿಯಾಗಿ ಅನೇಕರು ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾವು ಕೇಳಿ ನೋಡಿ ತಿಳಿದಿದ್ದೇವೆ. ಇದು ಅತ್ಯಂತ ವಿಷಾದನೀಯವಾದಂತಹ ಒಂದು ಸಂಗತಿ. ಮುಖ್ಯವಾಗಿ ಉತ್ತರ ಪ್ರದೇಶ ಸರ್ಕಾರ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಬಿಗು ಬಂದೋಬಸ್ತುಗಳನ್ನು ಮತ್ತು ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡಿದ್ದಾರೆ. ನಮ್ಮ ಜನಗಳು ಕೂಡ ನಾವು ಸ್ವಯಂ ಜಾಗೃತರಾಗಿರಬೇಕು ಮತ್ತು ಸಂಯಮನ ಅದನ್ನು ನಾವು ಪಾಟಿಸಬೇಕು. ಜೊತೆಯಲ್ಲಿ ಅಲ್ಲಿರುವಂತಹ ನೀತಿ ನಿಯಮಗಳನ್ನು ನಾವು ಅದಕ್ಕೆ ಬೆಲೆ ಕೊಡಬೇಕು. ಅದನ್ನು ಅನುಸರಿಸಿದರೆ ಈ ತರಹದ ಅಪಘಾತಗಳು ಅನ್ನೋದು ಯಾವ ಕ್ಷೇತ್ರದಲ್ಲಿ ಆಗಲಿ ಸಂಭವಿಸೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದಂತಹ ಎಲ್ಲ ಆಸ್ತಿಕ ಜನತೆಯ ಅವರಿಗೆ ಸದ್ಗತಿಯಾಗಲಿ ಅಂತ ನಾವು ದೇವರಲ್ಲಿ ಮುಖ್ಯವಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬದವರಿಗೆಲ್ಲ ಶಾಂತಿ ಮತ್ತು ಧೈರ್ಯವನ್ನು ಭಗವಂತ ನೀಡಲಿ ಅಂತ. ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಯಾವ ವಿಫಲತೆಯಿಂದ ಈ ತರಹದ ಕಾಲ್ತುಳಿತದ ಒಂದು ಘಟನೆ ಆಗಿದೆ ಎಂಬುದನ್ನು ಸರ್ಕಾರ ಸೂಕ್ತವಾಗಿ ಅದನ್ನು ತನಿಖೆ ನಡೆಸಿ ಅದಕ್ಕೆ ಪರಿಹಾರ ಮತ್ತು ಜೊತೆಯಲ್ಲಿ ಇನ್ನೂ
ಏನು ಜನವರಿ ಫೆಬ್ರವರಿ ಮಧ್ಯದ ತನಕ ಈ ಯಾವ ಪ್ರಯಾಗರಾಜದಲ್ಲಿ ಸ್ನಾನದ ಸಂದರ್ಭ ಮಹಾಕುಂಭಮೇಳ ನಡೀತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕಾದರೂ ನಾವು ಇನ್ನೂ ಹೆಚ್ಚಿನ ಜನತೆಯೂ ಜಾಗ್ರತೆಯನ್ನು ವಹಿಸಬೇಕು, ಸರ್ಕಾರವೂ ಜಾಗ್ರತೆಯನ್ನು ವಹಿಸಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ಮುಖ್ಯವಾಗಿ ಯಾತ್ರಾ ಸ್ಥಳಗಳಲ್ಲಿ, ನದಿ ತೀರಗಳು, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಗಳಲ್ಲಿ ಜನಗಳು ಅತಿ ಭಕ್ತಿ ಮತ್ತು ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ನಾವು ದೇಶದ ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಸ್ಥಳಗಳಲ್ಲಿ ಕಂಡಿದ್ದೇವೆ. ಈಗ ಏನು ಮಹಾಕುಂಭ ಅನ್ನುವಂತಹ ಒಂದು ಪರ್ವಕಾಲ ತ್ರಿವೇಣಿ ಸಂಗಮವಾದಂತಹ ತೀರ್ಥರಾಜ ಪ್ರಯಾಗದಲ್ಲಿ ನಡೀತಾ ಇದೆ. ಇದು ಸಮಸ್ತ ಹಿಂದೂಗಳ ಒಂದು ಶ್ರದ್ಧಾ ಉತ್ಸವವಾಗಿದೆ. ಈ ಉತ್ಸವದಲ್ಲಿ, ಈ ಪರ್ವಕಾಲದಲ್ಲಿ ದೇಶದ ಮತ್ತು ವಿದೇಶದ ಅನೇಕ ಲಕ್ಷ ಕೋಟಿ ಸಂಖ್ಯೆಯ ಆಸ್ತಿಕರು ಇದರಲ್ಲಿ ಪುಣ್ಯತೀರ್ಥ ಸ್ನಾನಕ್ಕೋಸ್ಕರವಾಗಿ ಬರ್ತಾ ಇದ್ದಾರೆ. ಈಗಾಗಲೇ ಅನೇಕರು ಸ್ನಾನವನ್ನು ಅಲ್ಲಿ ಮಾಡಿದ್ದಾರೆ. ಇಂದು ಈ ಮೌನಿ ಅಮಾವಾಸ್ಯ ನಿಮಿತ್ತವಾಗಿ ಹೆಚ್ಚಿನ ಜನಸಂದಣಿ ಅಲ್ಲಿ ಸೇರಿದ ಹಿನ್ನೆಲೆಯಲ್ಲಿ ಅಲ್ಲಿ ಕಾಲ್ತೊಳಿತಕ್ಕೆ ಬಲಿಯಾಗಿ ಅನೇಕರು ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ನಾವು ಕೇಳಿ ನೋಡಿ ತಿಳಿದಿದ್ದೇವೆ. ಇದು ಅತ್ಯಂತ ವಿಷಾದನೀಯವಾದಂತಹ ಒಂದು ಸಂಗತಿ. ಮುಖ್ಯವಾಗಿ ಉತ್ತರ ಪ್ರದೇಶ ಸರ್ಕಾರ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಬಿಗು ಬಂದೋಬಸ್ತುಗಳನ್ನು ಮತ್ತು ವ್ಯವಸ್ಥೆಯನ್ನು ಎಲ್ಲವನ್ನೂ ಕೂಡ ಬಹಳ ಚೆನ್ನಾಗಿ ಮುಖ್ಯಮಂತ್ರಿಗಳಾದಂಥ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಅಲ್ಲಿ ಮಾಡಿದ್ದಾರೆ. ನಮ್ಮ ಜನಗಳು ಕೂಡ ನಾವು ಸ್ವಯಂ ಜಾಗೃತರಾಗಿರಬೇಕು ಮತ್ತು ಸಂಯಮನ ಅದನ್ನು ನಾವು ಪಾಟಿಸಬೇಕು. ಜೊತೆಯಲ್ಲಿ ಅಲ್ಲಿರುವಂತಹ ನೀತಿ ನಿಯಮಗಳನ್ನು ನಾವು ಅದಕ್ಕೆ ಬೆಲೆ ಕೊಡಬೇಕು. ಅದನ್ನು ಅನುಸರಿಸಿದರೆ ಈ ತರಹದ ಅಪಘಾತಗಳು ಅನ್ನೋದು ಯಾವ ಕ್ಷೇತ್ರದಲ್ಲಿ ಆಗಲಿ ಸಂಭವಿಸೋದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಕಾಲ್ತುಳಿತಕ್ಕೆ ಸಾವನ್ನಪ್ಪಿದಂತಹ ಎಲ್ಲ ಆಸ್ತಿಕ ಜನತೆಯ ಅವರಿಗೆ ಸದ್ಗತಿಯಾಗಲಿ ಅಂತ ನಾವು ದೇವರಲ್ಲಿ ಮುಖ್ಯವಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬದವರಿಗೆಲ್ಲ ಶಾಂತಿ ಮತ್ತು ಧೈರ್ಯವನ್ನು ಭಗವಂತ ನೀಡಲಿ ಅಂತ ಇದನ್ನು ಸಮಗ್ರವಾಗಿ ತನಿಖೆ ನಡೆಸಿ ಯಾವ ವಿಫಲತೆಯಿಂದ ಈ ತರಹದ ಕಾಲ್ತುಳಿತದ ಒಂದು ಘಟನೆ ಆಗಿದೆ ಎಂಬುದನ್ನು ಸರ್ಕಾರ ಸೂಕ್ತವಾಗಿ ಅದನ್ನು ತನಿಖೆ ನಡೆಸಿ ಅದಕ್ಕೆ ಪರಿಹಾರ ಮತ್ತು ಜೊತೆಯಲ್ಲಿ ಇನ್ನೂ ಏನು ಜನವರಿ ಫೆಬ್ರವರಿ ಮಧ್ಯದ ತನಕ ಈ ಯಾವ ಪ್ರಯಾಗರಾಜದಲ್ಲಿ ಸ್ನಾನದ ಸಂದರ್ಭ ಮಹಾಕುಂಭಮೇಳ ನಡೀತಾ ಇದೆ. ಇನ್ನು ಮುಂದಿನ ಕಾರ್ಯಕ್ರಮಕ್ಕಾದರೂ ನಾವು ಇನ್ನೂ ಹೆಚ್ಚಿನ ಜನತೆಯೂ ಜಾಗ್ರತೆಯನ್ನು ವಹಿಸಬೇಕು, ಸರ್ಕಾರವೂ ಜಾಗ್ರತೆಯನ್ನು ವಹಿಸಬೇಕು ಅಂತ ನಾವು ಕೋರ್ತಾ ಇದ್ದೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.